ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬಂದು ನೈಟ್ಲಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ಇದು 2 ಡೇಸ್ ಲಾಗ್ ಆಗಿರುತ್ತೆ. ಇನ್ನು ಈ ಲಾಗ್ ಒಂಥರ ಬೋರಿಂಗ್ ಲಾಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಈ ಲಾಗಲ್ಲಿ ನಾನಾಗಲಿ, ನನ್ನ ಮಗ ಆಗಲಿ, ನನ್ನ ಹಸ್ಬೆಂಡ್ ಆಗಲಿ ಒಂದು ಸ್ವಲ್ಪನೂ ಇಲ್ಲ, ಆ ಥರದ್ದು ಲಾಗ್ ಆಗಿರುತ್ತೆ. ನನಗೆ ಅನಿಸಿತ್ತು ಒಂಥರ ಬೋರಿಂಗ್ ಲಾಗ್ ಇದೆ ಅಂತಂದೇಳಿ. ಆದ್ರೂ ವೆರೈಟಿ ಇದು ಮಾಡಿದ್ದೀನಿ, ರೆಸಿಪೀಸ್ ಮಾಡಿದ್ದೀನಿ, ಇಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಇನ್ನು ನಾನು ಯಾಕೆ ಬೋರಿಂಗ್ ಲಾಗ್ ಅಂತಂದು ಹೇಳ್ತಿದ್ದೀನಿ ಅಂತ ಅದನ್ನು ಡೀಟೇಲಾಗಿ ಹೇಳ್ತೀನಿ. ಫಸ್ಟ್ ಈ ರೆಸಿಪಿನ ನೋಡ್ಕೊಂಡು ಬಂದುಬಿಡಿ. ಈ ರೆಸಿಪಿ ಬಂದು ನಾನು ಎಗ್ ಗ್ರೇವಿ ಮಾಡಿಬಿಡೋಣ ಅಂತಂದು ಅಂದ್ಕೊಂಡಿದ್ದೆ. ಹಾಗಾಗಿ ಎಗ್ ಗ್ರೇವಿ ಮಾಡೋಕ್ಕೆ ಮಾಡಬೇಕಂತ ಏನಿದ್ದಿಲ್ಲ ಲಾಗ್, ಬಟ್ ಇದು ಮಾಡ್ತಿದ್ದೀನಲ್ವ ಅಡುಗೆ, ಆ ವಿಡಿಯೋದನ್ನೇ ಕ್ಯಾಪ್ಚರ್ ಮಾಡ್ಕೊಂಬಿಡೋಣ ಅಂತಂದೇಳಿ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ, ನಿಮಗೂ ಹೆಲ್ಪ್ ಆಗುತ್ತಲ್ವ ಅಂತಂದೇಳಿ ಹೇಳ್ತಿದ್ದೀನಿ. ಇನ್ನು ಎಗ್ ಗ್ರೇವಿಗೆ ನಾನೇನು ಮಾಡ್ಕೊತಿದ್ದೀನಿ ಅಂದರೆ ಒಂದು ಸ್ವಲ್ಪ ಕೊಬ್ಬರಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ, ಒಂದು 4-5 ಟೊಮೊಟೊ, ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೊತಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದ್ಸ್ಕೊತಿದ್ದೀನಿ. ಇದನ್ನು ನಾನು ಗ್ರೇವಿ ಮಾಡೋಕ್ಕೆ ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ತಾರಿದ್ಮೇಲೆ ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಇನ್ನು ಚೆನ್ನಾಗಿ ಗ್ರೇವಿ ಮಾಡ್ಕೊಂಬಿಟ್ರೆ ಇನ್ನು ರೆಡಿ ಆಯಿತು. ಇನ್ನು ನಾನು ಎಗ್ಗನ್ನು ಒಂದು ಕಡೆ ಬೆನೆಯೋಕೆ ಇಟ್ಟಿದ್ದೆ. ಇನ್ನು ಈಗ ಇದು ಒಂದೇ ಮಿಕ್ಸಿ ಹಾಕ್ಕೊಂಬಿಟ್ರೆ ಇನ್ನೇನು ಯಾವ ಇರೋಲ್ಲ ಐಟಮ್ಸು ಎಗ್ ಗ್ರೇವಿ ಮಾಡೋಕ್ಕೆ. ಇದನ್ನೇ ಮೇನ್ ಅಲ್ವಾ, ಹಾಗಾಗಿ ನಾನಿನ್ನು ಅದು ಚೆನ್ನಾಗಿ ಸ್ವಲ್ಪ ತಾರೆ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡಾದ್ಮೇಲೆ ಇನ್ನು ನಾನು ಗ್ರೇವಿ ಮಾಡಬೇಕಲ್ವ, ಅದಕ್ಕೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಇಟ್ಟು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಏನಿಲ್ಲ, ಕರಿಬೇವು ಒಂದೇ ಹಾಕ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ಇದು ಬೋರಿಂಗ್ ಲಾಗ್ ಅಂತಲೇ ಹೇಳ್ಬೋದು. ಹೇಳ್ಬೇಕಾ ಬೇಡ ಅಂತಂದು ಹೇಳ್ತಿದ್ದೀನಿ. ಇನ್ನು ಕರಿಬೇವನ್ನು ಚೆನ್ನಾಗಿ ಇದಾಗಿತ್ತಲ್ವ, ಫ್ರೈ ಆಗಿತ್ತು. ಆಮೇಲೆ ನಾನೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಚೆನ್ನಾಗಿ ಹಾಕಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಸಕ್ಕತ್ತಂದಿತ್ತು. ಒಂದೇ ಥರ ಮಾಡಿ ಊಟ ಮಾಡೋಕ್ಕೆ ನಮಗೂ ಏನು ಬೇಜಾರಲ್ವ, ಯಾವುದಾದ್ರೂ ಡಿಫ್ರೆಂಟ್ ಮಾಡಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಇನ್ನು ಇದು ಏನು ಒಂದು 2-3 ದಿವಸ ಆಯಿತು. ಸ್ವಲ್ಪ ಏನು ಎಲ್ಲರೂ ಕಾಣ್ತಿಲ್ಲ. ನಮ್ಮ ಫ್ಯಾಮಿಲಿ ಬಂದು 3 ಇರ್ತೀವಿ, ಫ್ಯಾಮಿಲಿ ಪೂರ್ತಿ ಕಾಣ್ತಿಲ್ಲ. ನಾನು, ನನ್ನ ಮಗ, ನನ್ನ ಹಸ್ಬೆಂಡ್ ಇಲ್ಲ. ಯಾಕಂತಲೂ ಹೇಳ್ತೀನಿ, ಎಲ್ಲ ಪೂರ್ತಿ ಹೇಳ್ಬಾರ್ದು ಅಂತಲೂ ಹೇಳ್ತಿದ್ದೀನಿ. ನಮ್ಮಮ್ಮ ಮತ್ತು ನಮ್ಮ ತಂಗಿದೊಂದು ಕಾಟ ಫ್ರೆಂಡ್ಸ್. ಏನಾದರೂ ಈ ಥರ ಹೇಳಿದರೆ, ಈ ಥರ ಎಲ್ಲ ಯಾಕೆ ಹೇಳ್ತೀಯಾ, ಈ ಥರ ಎಲ್ಲ ಎದಕ್ಕೆ ಮನೆಯದೆಲ್ಲ ತಗೊಂಡು ಅಂತ. ಬಟ್ ಇವಾಗ ನಾನು ಲಾಗ್ ಮಾಡ್ತೀನಿ. ಇವಾಗ ನನ್ನ ಕೇಳಿಲ್ಲ ಅಂದರೂ ನಿಮಗೆ ಡೌಟ್ ಬರುತ್ತೆ, ಯಾಕಮ್ಮ ಫೇಸ್ ತೋರಿಸ್ತಿಲ್ಲ ಅದು ಅಂತಂದು ಹೇಳಿ. ಮತ್ತು ನನಗೆ ಅದ್ರಾಗಲ್ಲೇ ವಾಯ್ಸನ್ನು ಕೊಟ್ಟಿಲ್ಲ, ಸುಮ್ಮನೆ ಮಾಡಬೇಕಾ ಬೇಡವಾ ಅಂತಂದು ಹೇಳಿ. ಎಲ್ರಿಗೂ ಟೆನ್ಷನ್ ಇರುತ್ತಲ್ವ, ಯಾರು ಟೆನ್ಷನ್ ಇಲ್ಲಾರ್ದಂಗೆ ಇರೋಲ್ಲ. ನೀವು ಅನ್ಕೋಬೋದು ಏನಿರುತ್ತೆ ಇವ್ರಿಗೆ ಟೆನ್ಷನ್, ಇವ್ರೇನು ಚೆನ್ನಾಗಿ ಏನು ಕಷ್ಟ ಇರೋಲ್ಲ, ಏನಿಲ್ಲ, ಚೆನ್ನಾಗಿ ವಿಡಿಯೋ ಮಾಡ್ತಾರೆ ಬಿಡ್ತಾರೆ, ಇವ್ರಿಗೇನಿರುತ್ತೆ. ಬಟ್ ನಮಗೂ ಇರುತ್ತೆ ಕಷ್ಟ, ನೋವು, ಅದು ಅಂತನೂ. ಇನ್ನು ಅದನ್ನು ಹೇಳ್ತೀನಿ. ಇನ್ನು ಇದು ಗ್ರೇವಿ ಹಾಕಿದ್ನಲ್ವ, ಅದೆಲ್ಲ ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೆಂದ್ಕೊಂಡಾದ್ಮೇಲೆ ಇನ್ನು ಖಾರ, ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೇನಾದರೂ ನೀರು ಥರ ಬೇಕಂದರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು, ಇಲ್ಲ ಬೇಡ ಅಂತ ಹೇಳಿದರೆ ಇದರಲ್ಲೇ ಚೆನ್ನಾಗಿ ಎಣ್ಣೆ ಸ್ಮೆಲ್ ಹೋಗ್ಬಿಟ್ರೆ ಆಯಿತು. ಇನ್ನು ಎಗ್ ಹಾಕಿ ತಿರ್ಸ್ಕೊಂಬಿಟ್ರೆ ರೆಡಿ ಆಯಿತು. ಇನ್ನು ನಾನು ಒಂದು 2 ಹನಿಯಷ್ಟೇ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಲಿಟ್ಲ್ ಕೋಸ್ಬಿಟ್ಟು ಬೆನೆಯಕ್ಕಿಟ್ಟು ಇನ್ನು ಎಗ್ ಹಾಕಿ ಇದು ರೆಡಿ ಆಯಿತು ಎಗ್ ಗ್ರೇವಿ. ಸಖತ್ತಾಗಿತ್ತು ಫ್ರೆಂಡ್, ಟೇಸ್ಟ್ ಮಾತ್ರ. ಯಾಕೆ ನನ್ನ ಫೇಸ್ ಇಲ್ಲ, ಯಾಕೆ ಯಾರ್ದೂ ಇಲ್ಲ, ಬರೀ ಜಸ್ಟ್ ಅಡುಗೆದಂದ್ರೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಅಂತ ಹೇಳ್ತೀನಿ. ಇನ್ನು ನಮ್ಮಮ್ಮ ನಮ್ಮ ತಂಗಿ ನೋಡ್ತಿದ್ರೆ ಸಾರಿ, ಯಾಕಂದರೆ ನಾನು ಡೈಲಿ ಲಾಗ್ಸ್ ಮಾಡೋದ್ರಿಂದ ನನ್ನ ಲೈಫ್ನಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ಹೇಳೋದು ನನ್ನ ಕರ್ತವ್ಯ, ನಾನು ಹೇಳಬೇಕಾಗುತ್ತೆ. ಅದು ಯಾರೇನು ತಪ್ಪು ತಿಳ್ಕೊಳಲ್ಲ, ನೀವು ತಿಳ್ಕೊಬೇಡಿ, ಅದು ನಿಮ್ಮ ಆಲೋಚನೆ ಇರುತ್ತೆ. ಇನ್ನು ನಾನು ಇದನ್ನೆಲ್ಲ ಗ್ರೇವಿ ಎಲ್ಲ ಆಯ್ತಲ್ವ, ಇದು ಮಾಡ್ಕೊಂಡ್ರೆ ಇನ್ನು ಮುಗೀತು. ಇನ್ನು ಫ್ರೆಂಡ್ಸ್ ಹೇಳ್ಬೇಕಂದ್ರೆ, ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಜಗಳ ಆಡಿದ ಕಾರಣಕ್ಕೆ 3 ದಿವಸ ಆಯಿತು ಮಾತಾಡಿದ್ದಿಲ್ಲ. ಇನ್ನು ಈ ಲಾಗ್ ಮಾಡ್ತಿದ್ದೀವಲ್ವ, ಇದ್ರಾಗೂ ಮಾತಾಡಿಲ್ಲ. ಇನ್ನು ನೆಕ್ಸ್ಟ್ ಲಾಗಲ್ಲಿ ಮಾತಾಡಿರ್ತಾರ ಇಲ್ಲ ಅದನ್ನು ಹೇಳ್ತೀನಿ. ಇನ್ನು ಈ ಲಾಗಲ್ಲಿ ಮಾತಾಡಿದ್ದಿಲ್ಲ ಫ್ರೆಂಡ್ಸ್. ಇವತ್ತು ಈ ಲಾಗ್ ಮಾಡುವಾಗ ಫಸ್ಟ್ ಡೇ, ಈ ಎಗ್ ಮಾಡ್ತಿದ್ದೀನಲ್ವ ಅದು ಫಸ್ಟ್ ಡೇ. ಅಂದರೆ ಎಗ್ ಮಾಡೋದಿನ ಬೆಳಗ್ಗೆ ಜಗಳ ಆಡಿದ್ದು ಫಸ್ಟ್ ಡೇ. ಇನ್ನೊಂದು ಡೇ ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಆಗುತ್ತೆ, ಅದು ಸೆಕೆಂಡ್ ಡೇ. ಇನ್ನು ಥರ್ಡ್ ಡೇ ಮಾತಾಡಿದಾರಿಲ್ವ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಅನಿಸುತ್ತೆ ಫ್ರೆಂಡ್ಸ್, ನಾವು 2-3 ದಿನ ಈ ಥರ ಮಾತಾಡೋದು ಬಿಡ್ತಿದ್ದು. ಯಾವಾಗಲೂ ನಾವು ಜಗಳ ಆಡಿದ್ರೂ ಬೆಳಿಗ್ಗೆ ಆಡಿದರೆ ಒಂದು ತಾಸಿಗೆ ನಾವೆಲ್ಲ ಅಡ್ಜಸ್ಟ್ ಆಗಿಬಿಡ್ತಿದ್ವಿ. ಬಟ್ ಫಸ್ಟ್ ಟೈಮ್ ನಾವು ಈ ಥರ
2-3 ದಿವಸ ಮಾತಾಡಲಾರ್ದಂಗೆ ಇರೋದು ಮಾಡೋದು ನಿಜ ಒಂಥರ ಸ್ವಲ್ಪ ಬೇಜಾರಾಗ್ತಿತ್ತು. ಆಮೇಲೆ ಈಗ ಏನಾಗಿದೆ ಅಂದರೆ ಪ್ರಿಯಾಂಶ್ ಇದ್ದಾನಲ್ವ, ಏನು ಅನಿಸ್ಲಿ ಮೊದಲಿಗೆ ಅಂದರೆ ಮದುವೆಗಿಂತ ಮುಂಚೆಗೆ ಯಾರು ಇದ್ದಿಲ್ಲ ಅಲ್ಲ, ಸಾರಿ ಫ್ರೆಂಡ್, ಮದುವೆ ಆದಮೇಲೆ ಪ್ರಿಯಾಂಶಿನ ಹುಟ್ಲಿಕ್ಕೆ ಮುಂಚೆ ಅವಾಗ ಸ್ವಲ್ಪ ಬೇಜಾರಾಗ್ತಿತ್ತು. ಇಬ್ಬರೇ ಇರ್ತಿದ್ವಲ್ವ, ಇಬ್ಬರು ಮಾತಾಡ್ಕೊಂಡ್ಲಾರ್ದೆ ಇರೋದು ಕಷ್ಟ ಆಗ್ತಿತ್ತು. ಈಗ ಆ ಥರ ಏನಾಗಿದ್ದಿಲ್ಲ. ಆದ್ರೂ ಸ್ವಲ್ಪ ಹೆಂಗೆ ಮಾತಾಡ್ತಿದ್ದೀವಿ ಅಂದರೆ ಏನಾದರೂ ಬೇಕು ಅಂದರೆ ನನ್ನ ಪ್ರಿಯಾಂಶ್ ಮುಖಾಂತರ ಇಬ್ಬರು ಕೇಳ್ಕೊತಿದ್ವಿ. ಹಂಗಾಗಿತ್ತು. ಅದಕ್ಕೆ ಒಂಥರ ಬೋರಿಂಗ್ ಲಾಗ್ ಫ್ರೆಂಡ್ಸ್ ಇದು. ನನಗೆ ಒಂಥರ ಬೇಜಾರಾಗಿತ್ತು. ಸ್ವಲ್ಪ ಬಿಟ್ಬಿಡೋಣ ಅಂತ ಮನಸ್ಸನ್ನ ಏನಂತಿರಲ್ವ, ಮನಸ್ಸಿನ ನೋವು ಆದಮೇಲೆ ಯಾವುದು ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಆದ್ರೂ ಇರಲಿ ಬಿಡು ಇದ್ದಿದ್ದೆ ಅಲ್ವಾ ಗಡ್ಡೆ ಅಂತ ಮಜಗಳು ಇದ್ದಿದ್ದೆ ನಾರ್ಮಲ್, ಅದು ಕಾಮನ್ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಇದು ನೆಕ್ಸ್ಟ್ ಡೇ ಲಾಗು. ನೆಕ್ಸ್ಟ್ ಡೇ ಇನ್ನು ಗೈಸಿದ್ದು ನೆಕ್ಸ್ಟ್ ಡೇ ಲಾಗ್ ಅನ್ನಲ್ವ, ಇದು ನೆಕ್ಸ್ಟ್ ಡೇ. ಇದು ಇನ್ನೂ ಮಧ್ಯಾಹ್ನದಿಂದ ಲಾಗ್ ಇತ್ತು, ಬೆಳಿಗ್ಗೆನೂ ಮಾಡಿಲ್ಲ ನಾನು. ಇದು ಆಲ್ಮೋಸ್ಟ್ ಗುರುವಾರದ ಲಾಗ್ ಇದ್ದು. ಗುರುವಾರ ಬಂದು ನಾನು ಒಪ್ಪತ್ತಿದ್ನಲ್ವ, ಹಾಗಾಗಿ ನಾನು ಬೆಳಿಗ್ಗೆ ಏನೋ ಅವ್ರಿಗೆ ಅದೇ ಎಗ್ ಮಾಡಿದ್ನಲ್ವ, ಅದು ಜಾಸ್ತಿನೇ ಇತ್ತು. ಅದು ಊಟ ಮಾಡಿ ಬಾಕ್ಸ್ ತಗೊಂಡು ಹೋದ್ರು. ಅನ್ನ ಒಂದೇ ಮಾಡಿದ್ದೆ, ಮತ್ತು ಮೊಸರು ತಗೊಂಬಂದಿದ್ರು ಅವರು ನೈಟೇ. ಅದೇ ನಾನು ಸ್ವಲ್ಪ ಒಗ್ಗರಣೆ ಹಾಕಿ ಕಳ್ಸಿದ್ದೆ ಅವರಿಗೆ. ಇನ್ನು ನಾನು ಮಧ್ಯಾಹ್ನದಿಂದ ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಮಧ್ಯಾಹ್ನ ಬಂದು ಇದು ಕೇಕ್ ಮಾಡ್ತಿದ್ದೀನಿ. ಇನ್ನು ಕೇಕ್ ಮಾಡಬೇಕಂತ ಏನಿದ್ದಿಲ್ಲ ಫ್ರೆಂಡ್ ನಮಗೆ. ಇನ್ನು ಪ್ರಿಯಾಂಶಿಗೋಸ್ಕರ ಕೇಕ್ ಮಾಡ್ತಿದ್ದೆ. ಇನ್ನು ಪ್ರಿಯಾಂಶ್ ಅವನಿಗೋಸ್ಕರ ಯಾಕಂದರೆ ನಮ್ಮ ಮನೆ ಹತ್ರ ಒಂದು ಹುಡುಗನ ಬರ್ತಡೇ ಇತ್ತು. ಆ ಬರ್ತಡೇ ಇದ್ದರೆ ಅವರು ನಾನು ಕೇಕಿಗೆ ಐಟಮ್ಸ್ ತಂದು ಇಟ್ಕೊಂಡಿದ್ನಲ್ವ, ಅವರು ಇಸ್ಕೊಂಡು ಹೋಗಿದ್ರೆ ಇವನು ನೋಡ್ಬಿಟ್ಟಿದ್ದಾನೆ ಕೇಕ್ ಮಾಡೋವಂತ ಗೊತ್ತಾಗ್ಬಿಟ್ಟಿದ್ದೆ. ಕೇಕಿನ ನೀನು ಮಾಡು ಅಮ್ಮ ಕೇಕ್ ಅಂತಿದ್ದ. ಹಾಗಾಗಿ ನಾನು ಭಾಳ ದಿನ ಆಯಿತು ಮಾಡಿದ್ದಿಲ್ಲ. ಅದು ತಗೊಂಬಂದಾಗ ಅವಾಗ ಕಪ್ ಕೇಕ್ ಮಾಡಿದ್ದೆ ಲಾಸ್ಟ್. ಹಾಗಾಗಿ ಮಾಡೋಣ ಅಂತಂದೇಳಿ ಮಾಡ್ತಿದ್ದೀನಿ. ಕೇಕ್ ಮಾಡೋಕ್ಕೆ ಏನು ಹಾಕೋದಂದರೆ ನಾನು ಯಾವ ಕಪ್ ಅಳತೆ ತೊಗೊಂಡಿರ್ತೀನಲ್ವ, ಇವಾಗ ಈ ಸಣ್ಣ ಜಾಮ್ ತಗೊಂಡಿದ್ದೀನಿ. ಈ ಜಾಮ್ಲಿಂದ 1 ಜಾಮ್ ಸಕ್ಕರೆ ಮತ್ತು 2 ತತ್ತಿ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಇದು ಮಾಡ್ಕೊಂಬರ್ಬೇಕು. ಏನಂದರೆ ಮೇಲೆ ಬೇಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಒಂಥರ ಏನು ಬಬಲ್ಸ್ ಒಂಥರ ಇದು ಬುರುಗ್ ಇರಬೇಕು, ಆ ಥರ ಮಿಕ್ಸ್ ಮಾಡ್ಕೊಂಬರ್ಬೇಕು. ಅದೆಲ್ಲ ಆದಮೇಲೆ ಯಾವ ಜಾಂಬ್ಲಿಂದ ನಾನು 1 ಜಾಂಬ್ಲಿನ ಸಕ್ಕರೆ ತಗೊಂಡಿದ್ದೀನಲ್ವ, ಆ 1 ಜಾಂಬ್ಲಿಂದ 2 ಜಾಂಬು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಇದು ಬೇಕಿಂಗ್ ಪೌಡ್ರು ಮತ್ತು ಬೇಕಿಂಗ್ ಸೋಡಾ ಎರಡನ್ನೂ ಮಿಕ್ಸ್ ಮಾಡಿ ಅದೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇನ್ನು ಚಾಕ್ಲೇಟ್ ಫ್ಲೇವರ್ ನನ್ನ ಹತ್ರ ಇತ್ತು, ಹಾಗಾಗಿ ಚಾಕ್ಲೇಟ್ ಇದು ಇರುತ್ತಲ್ವ ಪೌಡ್ರು, ಅದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ವೆನಿಲಾ ಎಸೆನ್ಸ್ ಇರುತ್ತಲ್ವ, ಅದನ್ನು ಒಂದು ಸ್ಪೂನು, ಅದೊಂದು ಸ್ಪೂನು. ಇನ್ನು ಬೇಕಿಂಗ್ ಸೋಡಾ 1/2 ಸ್ಪೂನು, ಬೇಕಿಂಗ್ ಪೌಡ್ರು ಒಂದು ಸ್ವಲ್ಪ 1/4 ಸ್ಪೂನ್ ಹಾಕ್ಕೊಳ್ಳಿ, 1/4 ಸ್ಪೂನ್ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡೆ ಆದಮೇಲೆ ಮತ್ತೆ ಒಂದು ಟೈಮ್ ನಾನು ಮಿಕ್ಸಿ ಹಾಕ್ಕೊಂಬಂದೆ. ಚೆನ್ನಾಗಿ ಮಿಕ್ಸಿ ಹಾಕ್ಕೋಬೇಕು ಫ್ರೆಂಡ್ಸ್. ನಾವು ಎಷ್ಟು ಚೆನ್ನಾಗಿ ಇದನ್ನು ಇದರಲ್ಲಿಂದ ಏನು ಚೌಟ್ಲಿಂದ ಮತ್ತು ಅದರಲ್ಲಿಂದ ಮಿಕ್ಸ್ ಮಾಡ್ಕೊತಾರಂತೆ. ನನಗೆ ಅದರಿಂದ ಮಿಕ್ಸ್ ಮಾಡ್ಕೊಂಡ್ರೆ ನಿಜ ನನಗೆ ಬರಲ್ಲ ಅಂತ ಸ್ವಲ್ಪ ಡೌಟ್ ಏನೋ, ನಾನೇನು ಟ್ರೈ ಮಾಡಿಲ್ಲ. ಒಂದು ಟೈಮನ್ನು ಮಿಕ್ಸಿಯಲ್ಲಿ ಹಾಕ್ಕೊತೀನಿ. ಇಲ್ಲಾಂದರೆ ಇನ್ನೊಂದು ಅದು ಕಲ್ಸಕ್ಕಂತೇನೆ ಒಂದು ಮಿಷಿನ್ ಬಂದಂಗೆ ಬರುತ್ತಲ್ಲ, ಅದು ನೋಡ್ಬೇಕು ಫ್ರೆಂಡ್ಸ್. ಅದು ಆರ್ಡ್ರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಟೈಮ್ ಯಾವಾಗ ಸಿಗುತ್ತೆ ಅವಾಗ ಆರ್ಡ್ರ್ ಮಾಡ್ತೀನಿ. ಇನ್ನು ನಾನು ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಮತ್ತೊಂದು ಟೈಮು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ತೋರಿಸಿಲ್ಲ ನಾನು ಮಿಕ್ಸ್ ಮಾಡ್ಕೊಳೋದು. ಏನಿಲ್ಲ ಅಂದರೆ ಚೆನ್ನಾಗಿ ನಮಗೆ ಅದು ಗೊತ್ತಾಗಬೇಕು ಇನ್ನು ಚೆನ್ನಾಗಿ ಆಗಿದೆ ಅಂತಂದೇಳಿ. ಅದು ಯಾವ ಥರ ಅದು ಆಗಿದೆ ಅಂತಂದೇಳಿ ನಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ತೀನಿ. ಚೆನ್ನಾಗಿ ನಾನು ಮಿಕ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇನ್ನು ನಮ್ಮ ಮನೇಲಿ ಓವನ್ ಇಲ್ಲಲ್ವ, ಹಾಗಾಗಿ ಅದಕ್ಕೋಸ್ಕರ ನಾನು ಆಮೇಲೆ ಕುಕ್ಕರಲ್ಲಿ ಮಾಡಿಬಿಡೋಣ ಅಂಥೇಳಿ ಕುಕ್ಕರಲ್ಲಿ ಉಪ್ಪು ಮತ್ತು ಒಂದು ಸ್ಟ್ಯಾಂಡ್ ಇಟ್ಟೆಲ್ಲ ಮಾಡ್ತಾರೆ ಫ್ರೆಂಡ್ಸ್. ಬಟ್ ಅದೆಲ್ಲ ಹಾಕಿ ಮಾಡಿದರೆ ಕುಕ್ಕರ್ ವೇಸ್ಟ್ ಆಗಿಬಿಡುತ್ತೆ. ಉಪ್ಪೇನಾದ್ರು ಹಾಕಿದರೆ ಒತ್ತಿ ಒಂಥರ ಅದು ಕುಕ್ಕರ್ ವೇಸ್ಟ್, ನೆಕ್ಸ್ಟ್ ನಮಗೆ ಯೂಸ್ ಮಾಡೋಕ್ಬಿಟ್ಟು ಆಗಲ್ಲ. ಹಾಗಾಗಿ ನಾನು ಯೋಚನೆ ಮಾಡಿದೆ ಏನು ಮಾಡಲಿ ಅಂತ. ಮತ್ತು ಕುಕ್ಕರಲ್ಲಿ ಒಂದು ಪಾತ್ರೆ ಇಟ್ಟು ಮಾಡ್ತಾರೆ, ನನಗೇನೋ ಬೇಡ ರಿಸ್ಕ್ ಅನಿಸಿತ್ತು. ನೋಡೋಣ ಕುಕ್ಕರಲ್ಲಿ ಇಟ್ಟು ಮಾಡಿ ನೋಡೋಣ, ಬಂದರೆ ಓಕೆ, ಇಲ್ಲ ನೆಕ್ಸ್ಟ್ ಟೈಮ್ನಿಂದ ನಾನು ಉಪ್ಪು ಆ ಥರ ಎಲ್ಲ ಹಾಕಿ ನೋಡಿ ಮಾಡೋಣ. ಅದಕ್ಕಾಗಿ ಒಂದು ವೇಸ್ಟ್ ಕುಕ್ಕರ್ ಇದು ಮಾಡೋಣ ಅಂತೇಳಿ ಅಂದ್ಕೊಂಡೆ. ಇದು ಬಂದರೆ ಓಕೆ, ಇಲ್ಲಾಂದರೆ ನಾಟ್ ಓಕೆ ಅಂತ ಅನ್ನೋ ರೇಂಜಲ್ಲಿದ್ದೆ ನಾನು. ಇನ್ನು ನಾನು ಇದು ಕುಕ್ಕರು ಫಸ್ಟಿಗೆ ಒಂದು ಕೆಳಗಡೆ ಒಂದು ಹಂಚಿಟ್ಟಿದ್ದೀನಿ ಫ್ರೆಂಡ್. ಅದು ಹಂಚಿಟ್ಟು ಚೆನ್ನಾಗಿ ಫುಲ್ಲು ಹೀಟ್ ಬರೋವರೆಗೂ ಹಂಚು ಚೆನ್ನಾಗಿ ಕಾಸ್ಕೊಂಡಿದ್ದೆ. ಇನ್ನು ಇದು ಕುಕ್ಕರೂ ಫುಲ್ ಹೀಟ್ ಬರಬೇಕು. ಹೀಟ್ ಬಂದಮೇಲೆ ಈ ಥರ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಚಬೇಕು. ಬಟರ್ ಪೇಪರ್ ಇದ್ದರೆ ಓಕೆ, ಬಟ್ ಬಟರ್ ಪೇಪರ್ ಇಲ್ಲ ಅನ್ನೋರು, ನಮ್ಮ ಮನೇಲಿ ಬಟರ್ ಪೇಪರ್ ಇದ್ದಿಲ್ಲ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಎಣ್ಣೆ ಹಚ್ಕೊಂಡೆ, ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಇನ್ನೇನು ಒಣ ಮೈದಾ ಹಿಟ್ಟಿರುತ್ತಲ್ಲ ಫ್ರೆಂಡ್, ಆ ಒಣ ಮೈದಾ ಹಿಟ್ಟನ್ನು ಚೆನ್ನಾಗಿ ಅದಕ್ಕೆ
ಪೌಡ್ರನ್ನ ಉಕ್ಕೊಂಡೆ. ಅಂದರೆ ಇದು ಕೇಕ್ ಬ್ಯಾಟರ್ ಹಾಕಿರ್ತೀರಲ್ವ, ಅದು ಚೆನ್ನಾಗಿ ಮೇಲ್ಗಡೆ ಅದೆಲ್ಲ ಆದಮೇಲೆ ಸಡನ್ ಬೇಸ್ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಅದು ಕಂಡ್ಕೊಂಡ್ಬಿಡುತ್ತೆ ಪಾತ್ರೆ. ಹಾಗಾಗಿ ನಾನು ಚೆನ್ನಾಗೆಲ್ಲ ಕಲಿಸ್ಕೊಂಡೆ. ಇನ್ನು ಇದು ಕೇಕ್ ಬ್ಯಾಟರ್ ಐತಲ್ವ ನೋಡಿ, ಈ ರೀತಿ ಒಂದು ಸ್ವಲ್ಪ ಎತ್ತಿದರೆ ಒಂದೇ ಕಟ್ ಆಗಬಾರ್ದು. ಎಲ್ಲೂ ನಾವು ಎಷ್ಟೆಷ್ಟು ತಗೊಂಡಿರ್ತೀವಲ್ಲ ಅಷ್ಟು ಸಮನಾಗಿ ಲೇಯರ್ ಆಗಿ ಬೀಳಬೇಕು ನೋಡಿ, ಈ ಥರ ಬೀಳಬೇಕು. ಒಂದೊಂದು ಯಾವ ಥರ ಮಾಡ್ಕೊಂಬಿಡ್ತಾರೆ ಅಂದರೆ, ಹಾಕಿದ ತಕ್ಷಣ ಒಂದು ಟೈಮ್ ಹಿಂಗೆ ಹಾಕಿ ಬಿದ್ದ ಮೇಲೆ ಕಟ್ ಆಗಿಬಿಡುತ್ತೆ, ಮತ್ತೆ ಬೀಳುತ್ತೆ. ಆ ಥರ ಆಗಿದ್ರೆ ಅದು ಆಗಿರಲ್ಲ. ಒಂದು ಟೈಮ್ ತಗೊಂಡಿದ್ದೀವಿ ಹಿಟ್ಟು ಅಂದರೆ ಅದು ನೋಡಿ, ನಾನು ಮಿಕ್ಸಿ ಬೌಲಿಂದ ಹಂಗೆ ಸೌನಾಗಿ ಹಾಕ್ತಿದ್ದೀನಿ, ಹಂಗೆ ಬೀಳ್ತಿದೆ, ಎಲ್ಲಿ ಕಟ್ಟಾಗಿ ಬೀಳ್ತಿಲ್ಲ. ಅಂದರೆ ಇದು ಆಗಿದೆ ಅಂತಂದೇಳಿ. ಕಟ್ಟಾಗಿ ಬಿದ್ದರೆ ಅದನ್ನು ಸ್ವಲ್ಪ ಆಗಬೇಕು ಅಂತಂದೇಳಿ ನಾನು ಮಿಕ್ಸಿ ಬೌಲಿಂದ ಇದಕ್ಕೆ ಹಾಕಿದ ತಕ್ಷಣ ಒಂದೇ ಸಮಾನ ಎಲ್ಲ ಬೆಳ್ಕೊಂಡು ಬಂತು ಹೊರತಾಗಿ ಎಲ್ಲಿ ಕಟ್ ಆಗಲಿಲ್ಲ. ಈ ಥರ ಆದರೆ ಕೇಕ್ ಬ್ಯಾಟರ್ ರೆಡಿ ಆಗಿದೆ, ಚೆನ್ನಾಗಿ ಬರುತ್ತೆ ಅಂತೇಳಿ. ಇನ್ನು ನಾನು ಏನು ತಗೊಂಡಿದ್ದೀನಲ್ವ ಕೇಕ್ ಬ್ಯಾಟರ್, ಅದು ಚೆನ್ನಾಗಿ ಇದರಲ್ಲಿ ಹಾಕಬೇಕು, ಕುಕ್ಕರಲ್ಲಿ. ಪಾತ್ರೆಯಲ್ಲಿ ಮಾಡೋರು ಮಾಡ್ತಾರೆ, ಬಟ್ ನನ್ನ ಪಾತ್ರೆಯೂ ವೇಸ್ಟ್ ಆಗುತ್ತೆ. ನೋಡೋಣ ಒಂದು ಟೈಮ್ ಆಗಿಲ್ಲ ಅಂದರೆ ಫಸ್ಟಿಗೆ ಮಾಡೋದ್ನಾಗ ಏನು ಫ್ರೆಂಡ್ಸ್ ಕೆಟ್ಟರು ನಡೆಯುತ್ತೆ, ಯಾಕಂದರೆ ಫಸ್ಟಿಗೆ ಗೊತ್ತಿರಲ್ಲಲ್ವ, ಮಾಡ್ಬೋದು. ನಾನು ಇದು ಮಾಡಿದ್ದೆ, ಏನು ಕಪ್ ಕೇಕ್ ಮಾಡಿದ್ದೆ. ನಾನು ಹೆಂಗೆ ಮಾಡಿ ಅದನ್ನು ವೀಡಿಯೋಸ್ ಮಾಡಿದ್ನಲ್ವ, ಕಪ್ ಕೇಕ್ ಮಾಡಿದಾಗೆ ಕಪ್ಪಲ್ಲಿ ಹಾಕಿ ಒಂದು ದೊಡ್ಡದು ಬಾಣಲೆ ಇಟ್ಟು ಒಂದು ಪ್ಲೇಟ್ ಇಟ್ಟು ಮಾಡಿದ್ದೆ. ಅದೇ ನನಗೆ ಕೆಟ್ಟೋಗಿದ್ದಿಲ್ಲ, ಅದಕ್ಕೋಸ್ಕರ ನಾನು ಇದರಲ್ಲಿ ಮಾಡಿ ನೋಡೋಣ ಅಂತಂದೇಳಿ. ಉಪ್ಪು ಎಲ್ಲ ನಾನು ಬೇರೆ ಕಡೆ ಹೇಳಿದವರು ಮತ್ತು ವೀಡಿಯೋಸ್ ನೋಡಿರ್ತೀವಲ್ವ, ಅವರೆಲ್ಲ ಉಪ್ಪು ಒಂದು ಸ್ಟ್ಯಾಂಡ್ ಇಟ್ಟಿರ್ತಾರೆ, ಇನ್ನು ಏನೇನೇನೇನು ಮಾಡಿರ್ತಾರೆ. ಅವರೆಲ್ಲ ಹೇಳ್ತಾರೆ ವೇಸ್ಟ್ ಕುಕ್ಕರ್ ಇದ್ದರೆ ಮಾಡಿ ಚೆನ್ನಾಗಿ ಯೂಸ್ ಆಗುತ್ತೆ, ಇಲ್ಲಾಂದರೆ ಯೂಸ್ ಮಾಡೋದು ನಾವೇನೇನು ಮಾಡಿದರೆ ಕೆಟ್ಟೋಗ್ಬಿಡುತ್ತೆ ಅಂತೇಳಿ ನನಗೆ ಭಯ ಇತ್ತು ಫ್ರೆಂಡ್ಸ್. ಯಾಕಂದರೆ ಇದು ಇನ್ನೂ ಹೊಸದು, ನಾವು ಇನ್ನೂ ಬೇರಾಗಿ ಬಂದು 2 ವರ್ಷ 3 ವರ್ಷ ಆಯ್ತು. ಹಾಗಾಗಿ ಹೊಸದು ತಗೊಂಡಿದ್ದು, ಇನ್ನು ಇದೇನೇನೋ ಹೋದ್ರೆ ಬೈತಾರೆ ಹಂಗೆ ನಂತರ ಇರುತ್ತಲ್ವ, ಅದಕ್ಕೋಸ್ಕರ ನಾನು ನೋಡಿ ಮಾಡಿದೆ. ಇನ್ನು ಆ ಬೆಟರೆಲ್ಲ ಹಾಕಿದ್ಮೇಲೆ ಕುಟ್ಟಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಏನು ಇದು ನಾವು ಹಾಕಿರ್ತೀವಲ್ವ, ಒಂದು ಸ್ವಲ್ಪ ಅಲ್ಲೆಲ್ಲಿ ಗ್ಯಾಪ್ ಇರುತ್ತೆ ಹಿಟ್ಟಿಂದು, ಸ್ವಲ್ಪ ನೆಲಕ್ಕೆ ಹಿಂಗೆ ಕುಟ್ಬೇಕು. ನಾನು ಕುಟ್ಟಿದ್ದೀನಿ, ಅದು ವಿಡಿಯೋ ಮಾಡಿದ್ದೀನಿ, ನಿಮ್ಗೆ ಗೊತ್ತಾಗ್ತಿಲ್ಲ, ಡೈರೆಕ್ಟ್ ನಾನು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಲ್ವ, ಹಾಗಾಗಿ ಚೆನ್ನಾಗಿ ಕುಟ್ಟಬೇಕದು. ಕುಟ್ಟಾದ್ಮೇಲೆ ಇದು ಇಡಬೇಕು, ಗ್ಯಾಸಿನ ಮೇಲೆ ಇಟ್ಟು ಇದು ವಿಸಿಲ್ ಇಡಬಾರ್ದು, ಹಂಗೆ ಮುಚ್ಕೋಬೇಕು. ಇನ್ನು ವಿಸಿಲ್ ಇಡಬಾರ್ದು ಫ್ರೆಂಡ್ಸ್, ಹಂಗೆ ಮುಚ್ಕೋಬೇಕು. ಒಂದು 40 ನಿಮಿಷ ಇಲ್ಲಾಂದರೆ ಒಂದು ತಾಸು ಬಿಡಿ, ಅದೇನೇನು ಆಗಿರಲ್ಲ. ಇನ್ನು ಒಂದು ಬಿಟ್ಟಾದಮೇಲೆ ಇದಾಗಿದೆ ಇಲ್ಲ ಅಂತ ರೆಡಿ ಆಗೋಕ್ಕೆ ಒಂದು ಕಡ್ಡಿ ತಗೊಳ್ಳಿ, ಕಡ್ಡಿ ಇಲ್ಲ ಅನ್ಸ ಸ್ಪೂನ್, ಅದಕ್ಕೆ ಒಳಗಡೆ ಟಚ್ ಮಾಡಿ ಹಿಂಗೆ ತೆಗೆದು ನೋಡಿ, ಅದಕ್ಕೆ ಕಡ್ಡಿಗೆ ಅಂಟ್ಕೊಂಡಿದೆ ಅಂದರೆ ಇನ್ನೂ ರೆಡಿ ಆಗಿಲ್ಲ, ಇನ್ನೂ ಸ್ವಲ್ಪ ಹೊತ್ತು ಬಿಡಬೇಕಂತೇಳಿ. ಬಟ್ ಕಡ್ಡಿಗೆ ಆಗಲಿ ಸ್ಪೂನ್ಗೆ ಅಂಟ್ಕೊಂಡಿದ್ರೆ ಇನ್ನು ಸ್ವಲ್ಪ ಹೊತ್ತು ಬಿಡಬೇಕಂತೇಳಿ. ಅಂಟ್ಕೊಂಡಿಲ್ಲ ಅಂದರೆ ಓಕೆ ರೆಡಿ ಆಗಿದೆ ಅಂತೇಳಿ. ಇದು ರೆಡಿ ಆಗಿತ್ತು, ನಾನು ನೋಡಿದೆ. ರೆಡಿ ಆದಮೇಲೆ ಇದು ಇದೇ ಥರ ಇದ್ರೆ ಚೆನ್ನಾಗಿರಲ್ಲಲ್ವ, ಹಾಗಾಗಿ ನಾನು ಇದಕ್ಕೆ ಮೇಲೆ ಕ್ರೀಮ್ ಏನಾದರೂ ಮಾಡ್ಕೋಬೇಕಲ್ಲ ಅಂತಂದೇಳಿ ನಾನು ಅನ್ಕೊತಿದ್ದೆ. ಪ್ಲ್ಯಾನ್ ಹಾಕಿದೆ ಲಾಸ್ಟಲ್ಲಿ ಹೊಡೆಯಿತು. ಆಮೇಲೆ ನೋಡೋಣ, ನಾನೇನು ಅಂದ್ಕೊಂಡೆ ಡೈರಿ ಮಿಲ್ಕ್ ಚಾಕ್ಲೇಟ್ ತೊಗೊಂಬಂದು ಸ್ವಲ್ಪ ಅದನ್ನು ಬಿಸಿ ನೀರಲ್ಲಿ ಮೆಲ್ಟ್ ಮಾಡಿ ಮೇಲೆ ಹಾಕೋಣ ಅಂತ. ಬಟ್ ತರಕ್ಕೆ ಹೋಗ್ಬೇಕು, ಯಾರಾದರೂ ಬೇಕು, ಹಾಗಾಗಿ ಈಗ ಹೋಗ್ಲಿ ಬಿಡು ಸದ್ಯಕ್ಕೆ. ಇನ್ನೊಂದು ಟೈಮ್ ಮಾಡ್ತೀನಿ ಅಂದಾಗ ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ ತಂದಿಟ್ಟಿರ್ತಾರೆ, ಅವಾಗ ಮಾಡೋಣ ಅನ್ನಂಗಿತ್ತು. ಹಾಗಾಗಿ ಏನು ಮಾಡೋಣ ಅಂತ ಪ್ಲ್ಯಾನ್ ಆಗ್ತಿದೆ. ಆಮೇಲೆ ತಲೆಯಲ್ಲಿ ಹೊಳಿತು. ಆಮೇಲೆ ನಮ್ಮ ತಂಗಿ ಫೋನ್ ಹತ್ರ ಮಾತಾಡುವಾಗ ಅವಳು ಹನಿ ಕೇಕ್ ಮಾಡಿಬಿಡೋಣ. ಹನಿ ಕೇಕ್ ಕೂಡ ತುಂಬ ಈಸಿ ಫ್ರೆಂಡ್ಸ್, ಅದು ಇನ್ನೊಂದು ಟೈಮ್ ಮಾಡ್ತೀನಿ. ಆಮೇಲೆ ಏನು ಮಾಡಿದೆ ಅಂದರೆ ನೀರು ಒಂದು ಸ್ವಲ್ಪ ಹಾಕಿದೆ, ಒಂದು ಟೀ ಕುಡಿಯೋ ಗ್ಲಾಸಷ್ಟು ನೀರು ಹಾಕ್ಕೊಂಡು ಅಷ್ಟು ಒಂದು ನಮಗೆ ಗೊತ್ತಾಗುತ್ತಲ್ವ ಇಷ್ಟು ಅಂತೇಳಿ ನಾನು ಎಷ್ಟು ಹಾಕ್ಕೊಂಡಿದ್ದೆ ಅಂದರೆ ಒಂದು 3 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸಕ್ಕರೆ ಹಾಕ್ಕೊಂಡು ಅದು ಕರಗಬೇಕು ನೀರಲ್ಲಿ, ಚೆನ್ನಾಗಿ ಕರಗೋವರೆಗೂ. ಅಂದರೆ ನೀರು ಕುದೀತಿರ್ಬೇಕು ಫ್ರೆಂಡ್, ನೀರು ಕುದಿಯುವಾಗ ನಾವು ಸಕ್ಕರೆ ಹಾಕ್ಕೋಬೇಕು. ಅದೇ ಥರ ಹಾಕ್ಕೊಂಡ್ರೆ ಬರಲ್ಲ ಅದು. ನೀರು ಕುದಿಯೋಕೆ ಸಕ್ಕರೆ ಹಾಕೊಂಡ್ರೆ ಬೇಗನೆ ಸಕ್ಕರೆ ಕರಗಿಬಿಡುತ್ತೆ. ಇನ್ನು ನಾನು ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಇನ್ನು ಸಕ್ಕರೆ ಹಾಕ್ಕೊಂಡಿದ್ದೆ ಫ್ರೆಂಡ್ಸ್. ಸಕ್ಕರೆ ಏನು ಇದು ಪಾನಕ ಥರ ತೆಗಿಬೇಕಾ ಅಂತ ಇದ್ದರೆ ಆ ಥರ ಏನಿಲ್ಲ, ಜಸ್ಟ್ ಸಕ್ಕರೆ ಕರಗಿದ್ರೆ ಸಾಕು. ಯಾಕಂದರೆ ನಾವು ನೀರು ಒಂದು ಸ್ವಲ್ಪ ಸಿಹಿ ಇರಬೇಕು, ಮತ್ತು ಪೂರ ಪಾಕ ಥರ ಏನು ಬೇಡ, ಸ್ವಲ್ಪ ಸಿಹಿ ಇದ್ರೆ ಸಾಕು. ಇನ್ನು ಎಲ್ಲ ಸಕ್ಕರೆ ಎಲ್ಲ ಕರಗಾದ್ಮೇಲೆ ಇನ್ನು ನಾನೇನು ಮಾಡಿದೆ ಅಂದರೆ ಕೋಕೋ ಪೌಡ್ರ್ ಇತ್ತು ಮನೆಯಲ್ಲಿ, ಅದೇ ಇದಕ್ಕೆ ಹಾಕಿದ್ನಲ್ಲ ಚಾಕ್ಲೇಟ್ ಕೇಕ್ ಮಾಡೋಕ್ಕೆ ಕೋಕೋ ಪೌಡ್ರು, ಅದನ್ನು ನೀರು ಸಕ್ಕರೆ ಚೆನ್ನಾಗಿ ಕರಗಾದ್ಮೇಲೆ ಸ್ವಲ್ಪ ಕುದ್ದಾದ್ಮೇಲೆ ಮೇನ್ ಏನಂದರೆ ಸಕ್ಕರೆ ಕರಗೋವರೆಗೂ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನು ಕೋಕೋ ಪೌಡ್ರ್ ಹಾಕುವಾಗ ಇನ್ನು ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕು. ಯಾಕಂದರೆ ನಾವು ಇಲ್ಲಿ ಹಾಕುವಾಗ ಸಡನ್ನಾಗಿ ಕೋಕೋ ಪೌಡ್ರ್ ಬಂದು ಮೊದಲೇ ಇದು ಮೆರೂನ್ ಕಲರ್ ಇರುತ್ತೆ, ಇನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ಹೊತ್ತೋಗ್ಬಿಡುತ್ತೆ, ಒಂಥರ ಸ್ಮೆಲ್ ಊಟ ಬಂದುಬಿಡುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪ ಕೋಕೋ ಪೌಡ್ರ್ ಹಾಕೋವರೆಗೂ ನಾನೆಲ್ಲ ಇದಕ್ಕೆ ಏನೇನು ಹಾಕ್ತೀನಿ ಅದಕ್ಕೆ ಹಾಕೋವರೆಗೂ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟಿದ್ದೆ. ಕೋಕೋ ಪೌಡ್ರು ಹಾಕಿ 2 ಸ್ಪೂನ್ ಕೋಕೋ ಪೌಡ್ರ್ ಹಾಕಿನಿ, 1 ಸ್ಪೂನು ಕಾರ್ನ್ ಪೌಡ್ರ್ ಹಾಕಿದ್ದೀನಿ. ಹಾಕಿ ನಿಂಬೆಹಣ್ಣಿದ್ರೆ ಒಂದು ಹುಳಿ ಒಂದು ಸ್ವಲ್ಪ ಒಂದೇ ಹಿಂಗೆ
ಒಂದು ಹನಿ 2 ಹನಿ ಅಷ್ಟು ನಿಂಬೆಹಣ್ಣು ಹಾಕೋಬೋದು, ಇಲ್ಲಾಂದರೆ ವಿನೆಗರ್ ಹಾಕೋಬೋದು. ನಾನು ಹಾಕ್ಕೊಂಡಿಲ್ಲ, ನನಗೆ ಬೇಡ ಅನಿಸಿತ್ತು. ಇನ್ನು ಇದನ್ನು ಚೆನ್ನಾಗಿ ಹಾಕ್ಕೊಂಡು ಕಾರ್ನ್ ಪೌಡ್ರು ಮತ್ತು ಕೊಕ್ಕೋ ಪೌಡ್ರು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಯಾವ ಥರ ಅಂದರೆ ಒಂದು ಸ್ವಲ್ಪನೂ ಗಂಟು ಇರಬಾರ್ದು. ಹಿಂಗೆ ಎತ್ತಿದ್ರೆ ನೀರು ಥರ ಬೀಳಬೇಕು ಫಸ್ಟಿಗೆ, ಅಂದರೆ ಇನ್ನೂ ಇದಾಗಿಲ್ಲ, ನೀರು ಥರ ಬೀಳಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನಾವು ಗ್ಯಾಸನ್ನು ಹಚ್ಚಿಲ್ಲ ಫ್ರೆಂಡ್ಸ್. ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಡಾದಮೇಲೆ ಆಮೇಲೆ ಗ್ಯಾಸ್ ಹಚ್ಕೋಬೇಕು. ಗ್ಯಾಸ್ ಹಚ್ಕೊಂಡಾದ್ಮೇಲೆ ಲೋ ಫ್ಲೇಮ್ ಪೂರ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಆಮೇಲೆ ಇದು ದಾಡ ಅಂತಾರಲ್ವ, ದಾಡ ಇಲ್ಲಾಂದರೆ ಏನು ಬೆಣ್ಣೆನ ಇಲ್ಲಾಂದರೆ ದಾಡ ಇದನ್ನು ಹಾಕ್ಕೋಬೋದು. ನಾನು ದಾಡನೂ ಇದ್ದಿಲ್ಲ, ಇನ್ನು ಬೆಣ್ಣೆನೂ ಇದ್ದಿಲ್ಲ. ಇದು ಫ್ರಿಡ್ಜಲ್ಲಿ ಅವಾಗ ಒಂದು ಟೈಮ್ ಬೆಣ್ಣೆ ಕಾಸಿದ್ನಲ್ವ, ಅದು ಇತ್ತು ಫ್ರಿಡ್ಜಲ್ಲಿ ಇಟ್ಟಿದ್ದಕ್ಕೆ ಅದೊಂಥರ ಸ್ವಲ್ಪ ಗಟ್ಟಿ ಆದಂಗೆ ಆಗಿತ್ತು. ನಾನು ಇದು ಹಾಕಿದರೆ ಓಕೆ ಅಂತಂದು ಹೇಳಿ ಅದು ಒಂದು ಸ್ಪೂನಷ್ಟು ಹಾಕಿದೆ. ಒಂದು ಸ್ಪೂನಷ್ಟು ಹಾಕಿ ಆಮೇಲೆ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರ್ಸ್ಕೋಬೇಕು. ಹೇಳ್ಬೇಕಾದ್ರೆ ನಿಜ ಪೇಷನ್ಸ್ ಬೇಕು ಕೇಕ್ ಮಾಡುವಾಗ, ಯಾಕಂದರೆ ಸ್ವಲ್ಪ ಕೆಲಸ ಇರುತ್ತೆ ಅದರದ್ದೇ ಆದ. ಆಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನು ನೀರು ಥರ ಆಗಬಾರ್ದು, ಒಂಥರ ಪೇಸ್ಟ್ ಥರ ಬರಬೇಕು. ಇದು ಮೇಲೆ ಕ್ರೀಮ್ ಯಾವ ಥರ ಇರುತ್ತೆ ಆ ಥರ ಬರೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಫುಲ್ ಐ ಇಟ್ಕೊಂಡ್ರೆ ಹೇಳಿದ್ನಲ್ವ ಬೇಗನೆ ಒತ್ತೋಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ, ಒಂಥರ ಸ್ಮೆಲ್ ಬರುತ್ತೆ ಮೇಲೆ ಕೇಕಿಗೆ ಹಾಕಿದಾಗೆ. ಹಾಗಾಗಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊತಾನೆ ಇಡಬೇಕು. ಅದೇ ಥರ ಕೈ ಬಿಟ್ಬಿಟ್ರೆ, ಇನ್ನು ಇದು ನಾಸ್ಟಿಕ್ ಆಗಿದ್ರಿಂದ ತಳ ಹಿಡಿದಿಲ್ಲ. ಬೇರೆದ್ರಲ್ಲಿ ಮಾಡೋಕ್ಕೆ ಹೋದರೆ ಬೇಗನೆ ಕೈ ಒಂದು ಸ್ವಲ್ಪನೂ ತಿರ್ಸ್ಲಾರ್ದಂಗಿದ್ರೆ ಕೈ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನಾನು ಇಲ್ಲಿ ಇವಾಗ ವಿಡಿಯೋ ಕಾಣೋ ಪ್ರಕಾರ ಈಗ ಹಾಕ್ತಿದ್ದೀನಿ. ಅಂದರೆ ಒಂದು ಸ್ವಲ್ಪ ಅದನ್ನು ನಾನು ಹೇಳಿದ್ನಲ್ವಾ ಫಸ್ಟಿಗೆ, ಇದು ಕಾರ್ನ್ ಪೌಡ್ರು ಮತ್ತು ಕೊಕ್ಕೋ ಪೌಡ್ರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಇರಲಾರ್ದಂಗೆ. ಇನ್ನು ನಾನು ಲಾಸ್ಟಲ್ಲಿ ಇದು ಹಾಕ್ತೀನಿ. ಲಾಸ್ಟ್ ಅಂದರೆ ಅಷ್ಟೇನು ಲಾಸ್ಟ್ ಇಲ್ಲ, ಸ್ವಲ್ಪ ಗಂಟು ಬಿಡಿಸ್ಕೊಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಈ ಥರ ನೋಡಿ ತುಪ್ಪ ಈ ಥರ ಒಂದು ಸ್ವಲ್ಪ ಬೆಣ್ಣೆ ಆ ಥರ ಆಗಿತ್ತು. ಬೆಣ್ಣೆ ಇಲ್ಲ ಅಂದರೆ ಇದು ಹಾಕ್ಕೋಬೋದು, ಹೇಳಿದ್ನಲ್ವಾ ಇದು ಏನು ದಾಡ ಇಲ್ಲಾಂದರೆ ತುಪ್ಪ ಹಾಕ್ಕೋಬೋದು. ಇದು ತುಪ್ಪನೇ, ಇದು ನಾನು ಹಾಕ್ಕೊತಿರೋದು. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಇದು ಲೋ ಫ್ಲೇಮ್ ಇಟ್ಕೊಂಡಿರ್ತೀವಲ್ಲ ಬೇಗನೆ ಕರಿಗಿಬಿಡುತ್ತೆ. ಒಂದು ಸ್ವಲ್ಪ ತುಪ್ಪ ಕ್ರೀಮ್ ಥರ ಬರಬೇಕು, ಕ್ರೀಮಿ ಅವಾಗೆಲ್ಲ ಆ ಥರ ಬಂದರೆ ಇನ್ನು ರೆಡಿ ಆಯಿತು ಕ್ರೀಮ್. ಇದಕ್ಕೆ ಇನ್ನು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನಿಜ ಕ್ರೀಮ್ ಮಾಡುವಾಗ ಕ್ರೀಮ್ ಅಂತಲ್ಲ, ಯಾವುದಾದ್ರೂ ವೆರೈಟಿ ಮಾಡ್ತಿದ್ದೀವಿ ಅಂದರೆ ತುಂಬಾ ಪೇಷನ್ಸ್ ಬೇಕು. ಇನ್ನು ಕ್ರೀಮ್ ಮಾಡುವಾಗಂತೂ ತುಂಬಾ ಪೇಷನ್ಸ್ ಬೇಕು. ಯಾಕಂದರೆ ಕೈನೂ ಬಿಡಬಾರ್ದು, ತಿರುಗಿಸ್ತಾನೆ ಇರಬೇಕು. ಅದು ಒಂಥರ ಕ್ರೀಮಿ ಥರ ಬರೋವರೆಗೂ ಜಾಸ್ತಿ ಹೊತ್ತೇ ನಾನು ತಿರ್ಸ್ಕೊತ ಇದ್ದೆ. ಅದು ಒಂದು ಸ್ವಲ್ಪನೂ ಬಿಡಲಿಲ್ಲ. ಆಮೇಲೆ ನಮ್ಗೆ ಗೊತ್ತಾಗುತ್ತಲ್ವ ಕ್ರೀಮಿ, ಅದು ತುಪ್ಪನೂ ಕರಗಿ ಒಂದು ಅದಕ್ಕೆ ಬರಬೇಕು ಕ್ರೀಮ್ ಯಾವ ಥರ ಇರುತ್ತೆ. ನಾನು ನೋಡ್ಕೊಂಡು ತಿರ್ಸ್ಕೊಂತ ಬಂತು ಅಂತಲೇ ಇದ್ದೆ ನಾನು. ಇನ್ನು ಡೆಕೋರೇಷನು ಮಾಡೋಕ್ಕೆ ನಾನೇನು ಯೂಸ್ ಮಾಡಿದ್ದೀನಿ ಅಂದರೆ ಇದು ಒಂದೇ ಯೂಸ್ ಮಾಡಿದ್ದೆ. ಇನ್ನು ನನಗೆ ಗೊತ್ತಿಲ್ಲಲ್ವ, ಹಾಗಾಗಿ ಅಂದರೆ ಮಾಡ್ತೀನಿ ಈ ಥರ ಎಲ್ಲ ಬೇಕಂತ. ಇಲ್ಲಾಂದರೆ ನೆಕ್ಸ್ಟ್ ಟೈಮಿಂದ ಮೇಲೆ ಕ್ರೀಮ್ಗೆಲ್ಲ ಏನು ಹಾಕ್ತಾರಲ್ವ ಅದನ್ನು ಮನೇಲೇ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ನಾನು ಡೆಕೋರೇಷನಿಗೆ ಬಂದು ಕ್ರೀಮಿಗೆ ಇದು ಓಕೆ, ಬಟ್ ಏನಾಗುತ್ತೆ ಅಂತಂದೇಳಿ ಮತ್ತೇನು ಮಾಡಿದೆ ಅಂದರೆ ಕ್ಯಾರೆಟನ್ನು ಮನೇಲಿ ನೋಡಿದೆ ಏನಿದೆ ಅಂತ ನೋಡಿ ಕ್ಯಾರೆಟನ್ನು ಕಟ್ ಮಾಡ್ಕೊತಿದ್ದೆ. ಇನ್ನು ಇದು ಆಗೋವರೆಗೂ ಚೆನ್ನಾಗಿ ಕ್ರೀಮ್ವರೆಗೂ ಬರೋವರೆಗೂ ನೋಡೋಣ ಅಂತಂದೇಳಿ ಮೇಲೆ ಡೆಕೋರೇಷನಿಗೆ ಕ್ಯಾರೆಟ್ ಇದು ಹಾಕಿ ಕ್ಯಾರೆಟ್ ಡೆಕೋರೇಷನ್ ಮಾಡಿ ಇದು ಮೇಲೆ ಎಲ್ಲ ಚೆನ್ನಾಗಿ ಏನು ಹಚ್ಚಿ ಅದಕ್ಕೆಲ್ಲ ಕೇಕಿಗೆಲ್ಲ ಬೇಸ್ ಮೆಲ್ಟ್ ಮಾಡಿ ಎಲ್ಲ ಹಚ್ಚಿ ಮೇಲೆ ಡೆಕೋರೇಷನಿಗೆ ಕ್ಯಾರೆಟ್ ಇಡೋಣ ಅಂತ ಅಂದ್ಕೊಂಡೆ. ನಿಜ ಫ್ರೆಂಡ್ಸ್ ಸಖತ್ತಾಗಿ ಬಂದಿತ್ತು ಕೇಕ್. ಬಂದು ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತಲೂ ಕಮೆಂಟ್ ಮಾಡಿ ಹೇಳಿ. ಅಂದರೆ ನೀವು ಮಾಡಿದರೆ ಅಲ್ವಾ ಗೊತ್ತಾಗೋದು. ನಾನು ಅಳತೆ ಚೆನ್ನಾಗಿರಬೇಕು, ಒಂದು ಸ್ವಲ್ಪನೂ ಅದು ಜಾಸ್ತಿ ಇದು ಜಾಸ್ತಿ ಅಮ್ಮಂಗಿರಬಾರ್ದು, ಯಾಕಂದರೆ ಕೇಕು ಕೆಟ್ಟೋಗ್ಬಿಡುತ್ತೆ. ಇನ್ನು ಇದು ಕುಕ್ಕರ್ಲಿಂದ ತೆಗೆದಾಗೆ ನೋಡಿ ನಾನು ಕೇಕ್ ತೆಗ್ದೀನಿ. ಅಡೆಗೂ ಏನಾಗಿಲ್ಲ, ಒತ್ತಿಲ್ಲ. ನನಗೆ ನಿಜ ಫ್ರೆಂಡ್ಸ್ ಸಖತ್ ಭಯ ಆಗಿತ್ತು, ಕುಕ್ಕರ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಬೇರೆಯವ್ರದ್ದೆಲ್ಲ ನೋಡಿದ್ನಲ್ವ ಎಲ್ಲ ಒಂಥರ ಒತ್ತಿ ಆ ಥರ ಎಲ್ಲ ಆಗಿಬಿಟ್ಟಿತ್ತು. ನಂದೇನು ಆ ಥರ ಆಗಿದ್ದು ಸರ್, ನಿಜ ಸಖತ್ತಾಗಿ ಬಂದಿತ್ತು ಕೇಕ್ ಬಂದು. ಇನ್ನು ಇದೆಲ್ಲ ಆಗಿತ್ತು. ಇನ್ನು ಈ ಕಡೆ ಸೈಡಿಂದ ಏನಾಗಿದೆ ಅಂದರೆ ಕುಕ್ಕರಲ್ಲಿ ತೆಗಿತಿದ್ನಲ್ವ, ನಾನು ಪ್ರಿಯನ್ಸಿಗೆ ಹೇಳಿದ್ನಲ್ವ ಕೇಕ್ ಅಂತೇಳಿ, ಅವನೇನು ಮಾಡಿಬಿಟ್ಟಿದ್ದಾನೆ, ನಾನು ಏನು ಮಾಡೋಕ್ಕೆ ಕುಂತಿದ್ದೆ ಅವನು ಈ ಕಡೆ ಸೈಡಿಂದ ಎಳ್ಕೊಂಡು ತಿಂದ್ಬಿಟ್ಟಿದ್ದೆ. ಬಟ್ ಇರಲಿ ಓಕೆನಾ, ಅವನಿಗೆಲ್ಲ ಮಾಡಿದ್ದು. ಬಟ್ ಸ್ವಲ್ಪ ಒಂದು ವೀಡಿಯೋಸ್ ಮಾಡಿ ಆಮೇಲೆ ತಿನ್ನಂತೀಯಪ್ಪ ಬೇಡ ಅಂತ ಹೇಳಿದೆ. ಆಮೇಲೆ ಓಕೆ ಅಂತಂದು ಹೇಳ್ದೆ. ನಾನು ನೋಡಿ ಕೇಕ್ ಈ ಥರ ಎಲ್ಲ ಆಗಿತ್ತು. ಇನ್ನು ನಾನು ಕ್ರೀಮಿ ನೋಡಿ ಈ ಥರ ಕ್ರೀಮಿ ಥರ ನಾನು ಬರೋವರೆಗೂ ಚೆನ್ನಾಗಿ ಮಿಕ್ಸ್, ನಿಜ ಫ್ರೆಂಡ್ಸ್ ಸಖತ್ತು ಪೇಷನ್ಸ್ ಬೇಕು. ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನು ನಾನು ಕ್ರೀಮ್ ಥರ ಮಾಡ್ಕೊಂಡಿದ್ನಲ್ಲ ಕೊಕ್ಕೋ ಪೌಡ್ರಲ್ಲಿಂದ, ಇನ್ನು ಇದಕ್ಕೆಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡೋಣ ಅಂತಂದೇಳಿ ಡೆಕೋರೇಷನ್ ಮಾಡಿದ್ದೆ. ಆಮೇಲೆ ಅನಿಸಿತ್ತು ಇನ್ನೇನೇನು ಬರ್ತಡೇ ಏನಾದರೂ ಸೆಲೆಬ್ರೇಟ್ ಮಾಡ್ಬೇಕಂದ್ರೆ ಮನೇಲಿ ನಾನೇ ಮಾಡ್ಕೊಂಬಿಡೋಕೆ ನೋಡು ಅಂತಂದೇಳಿ. ನಿಜ ಸಖತ್ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು.
ಇನ್ನು ಯಾರಾದರೂ ಮದುವೆ ಆದವ್ರು ವೀಡಿಯೋಸ್ ನೋಡ್ತಿದ್ರೆ ಇನ್ನು ನಿಮ್ಮ ಮನೇಲಿಯೂ ಗಂಡನ ಜಗಳ ಆಡಿದರೆ ಎಷ್ಟು ದಿನ ಮಾತಾಡೋದು ಬಿಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ. ಸುಮ್ಮನೆ ಕುತೂಹಲ. ನಾವು ಫಸ್ಟ್ ಟೈಮ್ ಫ್ರೆಂಡ್ಸ್ ಇಷ್ಟು ದಿನ ಮಾತಾಡೋದು ಬಿಟ್ಟಿದ್ದೆ. ನಾವು ಒಂದು ದಿನವೂ ಬಿಡಲ್ಲ. ಬೆಳಗ್ಗೆ ಜಗಳ ಆಡಿದರೆ ಬಂದಮೇಲೆಲ್ಲ ಫುಲ್ಲು ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಿ. ಆ ಥರ ಫಸ್ಟ್ ಟೈಮ್ ಅನಿಸಿತ್ತು. ಆಮೇಲೆ ನಮಗೆ ಏನೋ ಒಂಥರ ಖುಷಿ, ಅದರಲ್ಲಿ ಖುಷಿನೂ ಇತ್ತು ಫ್ರೆಂಡ್ಸ್. ಒಂಥರ ಏನೋ ಹೋಗ್ಲಿ ಬಿಡು, ಅವ್ರದ್ದು ಕಾಟ ಇರಲ್ಲ, ಆ ಬಾಕ್ಸ್ ಅದು ತಗೊಂಬ ಅಂತ ನನಗೆ ಖುಷಿ ಅನಿಸಿತ್ತು ಒಂದು ಸ್ವಲ್ಪ. ಆಮೇಲೆ ಏನೋ ಆ ಥರ ನನಗೆ ಈ ಟೈಮ್ ಜಗಳದಾಗ ಆ ಥರ ಏನು ಫೀಲ್ ಆಗಿಲ್ಲ. ಸುಮ್ಮನೆ ನಮ್ಮ ಪಾಡಿ ನಾವು ಇದ್ವಿ. ಇನ್ನು ಜಗಳ ಆಡಿದ ಕಾರಣ ಮೇನ್ ಬಂದು ಸುಮ್ಮನೆ ಹಂಗೆ ಏನಾದರೂ ಇರುತ್ತಲ್ವ ಮಾತಾಡೋದು, ಹಂಗೆ ಒಂದಕ್ಕೊಂದು ಮಾತಾಡೋದಾಗುತ್ತಲ್ವ, ಅದೇನು ಫುಲ್ಲು ಸೀರಿಯಸ್ ಏನಿಲ್ಲ, ಹಂಗೆ ಆಗಿತ್ತು. ಇನ್ನು ನನಗೆ ಈ ಥರ ಜಗಾಡುವಾಗ ಜೋರು ಗದರಿಸ್ಬಾರ್ದು ಫ್ರೆಂಡ್. ನನಗೆ ನಿಜ ಕಣ್ಣ ನೀರು ಹಂಗೆ ಬಂದುಬಿಡ್ತು. ಜೋರು ಗದರಿಸಿ ಏನಾದರೂ ಅಂದ್ಬಿಟ್ರೆ ಹೋಗಿ ಮಾಡ್ಕೋಗಂತ ಹಂಗೆ ಏನಾದರೂ ಹೇಳ್ಬಿಟ್ರೆ ಇನ್ನೂ ಸಿಟ್ಟು ಬಂದುಬಿಡುತ್ತೆ ನನಗೆ. ಹಾಗಾಗಿ ಹೋಗ್ಲಿ ಬಿಡ ಅಂತಂದು ಹೇಳಿ ಸುಮ್ಮನೆ ಆಗ್ಬಿಟ್ಟಿದ್ದೆ. ಅವ್ರನ್ನ ಮಾತಾಡಿ ನಾವು ಮಾತಾಡಿದ್ದಿಲ್ಲ. ಅಷ್ಟೇನು ದೊಡ್ಡ ಜಗಳಿಲ್ಲ, ಸುಮ್ಮನೆ ಅಷ್ಟೇ ಆಡಿ ಸರಿ ಆಗಿಬಿಟ್ಟಿತ್ತು. ಇನ್ನು ಬಂದು ನೋಡಿ ಫ್ರೆಂಡ್ಸ್, ಕೇಕ್ ಇಷ್ಟು ಸಕ್ಕದಾಗಿ ಬಂದಿತ್ತು ಅಂದರೆ ನಾನು ಏನು ಮಾಡಿದ್ದೀನಿ ಗೊತ್ತಾ, ಕೇಕ್ ಮಾಡಿದ್ದೀನಿ ಅಲ್ವಾ, ಯಾರಾದರೂ ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ ಅನ್ನೋ ಥರ. ನೋಡಿ ಡೆಕೋರೇಷನ್ಗೆ ಈ ಥರ ಕ್ಯಾರೆಟ್ ಎಲ್ಲ ಇಟ್ಟಿದೆ, ನೋಡೋಕ್ಕೆ ಇಷ್ಟು ಚೆನ್ನಾಗಿತ್ತಲ್ವ. ಇದು ನನಗೆ ಏನಾದರೂ ಮಾಡಿದರೆ ನಾನು ಎಲ್ಲರಿಗೆ ತೋರಿಸ್ಬೇಕು ಫ್ರೆಂಡ್ಸ್, ಎಲ್ಲರಿಗೆ ಕೊಡಬೇಕು ಆ ಥರ. ಇನ್ನು ನಮ್ಮ ಮನೆ ಹತ್ರ ಇರೋರಿಗೆಲ್ಲ ಅಕ್ಕರಿಗೆ ನಾನು ಕೇಕ್ ಮಾಡಿದ್ದೀನಿ ಅಂತೇಳಿ ಅವ್ರಿಗೆ ಕೊಟ್ಟು, ಇನ್ನು ನನ್ನ ತಂಗಿಗೆ ವಿಡಿಯೋ ಕಾಲ್ ಮಾಡಿ ನೋಡಿ ಕೇಕ್ ಮಾಡಿದ್ದೀನಿ ಅವಳಿಗೆ ನಾನು ಏನಾದರೂ ಮಾಡಿದಾಗ ಬೇರೆಯವ್ರಿಗೆ ರೇಗಿಸ್ಬೇಕಂತ ತುಂಬ ಇಷ್ಟ ಫ್ರೆಂಡ್. ಮಾಡ್ತೀಯಮ್ಮ ಮಾಡ್ತೀನಿ, ನಾವು ಬಂದಾಗ ಏನು ಮಾಡಲ್ಲ ಅಂತೇಳಿ. ಅವ್ರು ಬರ್ತಾರಲ್ಲ ಫ್ರೆಂಡ್ಸ್, ಹೆಂಗೆ ಗೊತ್ತಾ, ಹಿಂಗೆ ಬಂದರೆ ಹಿಂಗೆ ಹೋಗ್ಬಿಟ್ಟಿರ್ತಾಳೆ. ಅವ್ರ ಭಾವನೆ ಅಂದ್ಬಿಡ್ತಾರೆ, ಕಾಲೇಜ್ ಕಟ್ಕೊಂಬಂದಿರ್ತಾರೆ, ಕಾಲೇಜ್ ಕಟ್ಕೊಂಡು ಹೋಗ್ತಾಳೆ ಹುಡುಗಿ ಅಂತಂದೇಳಿ. ಇನ್ನು ಪ್ರಿಯಾಂಕನವ್ರ ಪಪ್ಪು ಕೂಡ ನಾನು ಮಾತಾಡಲ್ಲ ಅಂದ್ರೂ ಖುಷಿ, ಏನು ಅವ್ರಿಗೆ ತೋರಿಸ್ಬೇಕಂತ. ಅವ್ರು ಸಡನ್ ನೋಡಿ ಏನಿದೆ ಇಷ್ಟು ದೊಡ್ಡದು ಕೇಕ್ ಯಾರು ತಗೊಂಬಂದರು ಅಂತೇಳಿ. ಆಮೇಲೆ ಇದು ಪ್ರಿಯಪ್ಪ, ನಾನು ಅಮ್ಮ ಮಾಡತ್ತಂತ ಹೇಳಪ್ಪ, ಅಮ್ಮ ಮಾಡ್ಯಾಳ ಅಂತ ಹೇಳಪ್ಪ ಅಂತಂದು ಅಷ್ಟೇ. ಅವ್ರನ್ನ ಚೆನ್ನಾಗೈತಾಗ ಅಂತಂದೇಳಿ ಇಟ್ಟರು ಅಷ್ಟೇ. ಇನ್ನು ನಾನು ಕೇಕ್ ಮಾತ್ರ ನಿಜ ಫ್ರೆಂಡ್ಸ್ ಸಖತ್ತಾಗಿ ಬಂದಿತ್ತು. ಖುಷಿ ಆಯಿತು ಒಂಥರ, ಏನೋ ಪ್ರೌಡ್ ಫೀಲ್ ಆಯಿತು, ನಾನು ಕೇಕ್ ಮಾಡ್ತೀನಲ್ಲ ಅಂತಂದೇಳಿ. ಇನ್ನು ಬಂದು ನಾನು ನಾಳೆ ಇಡ್ಲಿ ಮಾಡೋಣ ಅಂತಂದೇಳಿ, ಹಬ್ಬಕ್ಕಿತ್ತಲ್ಲ ಫ್ರೆಂಡ್ಸ್, ಅವಾಗ ಕಡೆಗೆ ತೆಗೆದಿದ್ದೆ. ಅಂದರೆ ಮೊನ್ನೆ ಜಾತ್ರೆ ಐತಲ್ವ, ಎಲ್ಲರೂ ಬಂದಲ್ಲಿ ಇಡ್ಲಿಗೆ ಏನಾದರೂ ನೆನೆ ಹಾಕೋಣ ಅಂತಂದೇಳಿ. ಬಟ್ ಆಗಲೇ ಇಲ್ಲ. ಅದು ಏನೋ ಇದು ಏನೇನೋ ಕೆಲಸದ ಮಧ್ಯೆ ಆಗಲೇ ಇಲ್ಲ, ಅನ್ನ ಜಾಸ್ತಿ ಉಳಿದಿತ್ತು ಅಂತೇಳಿ. ಆಮೇಲೆ ಇದು ಏನು ಮಾಡಿದೆ, ಅದು ಅಷ್ಟು ಉದ್ದಿನ ಬೇಳೆ ನಾನು ನೆನೆ ಜಾಸ್ತಿನೇ ಆಗಿಬಿಟ್ಟಿತ್ತು. ಆಮೇಲೆ ಇಡ್ಲಿಗೆ ಒಂದು ಸ್ವಲ್ಪ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು, ಇನ್ನು ನಾನು ಇದಕ್ಕೆ ಹಾಕ್ಕೊತಿದ್ದೆ, ಉದ್ದಿನ ವಡೆ ಹಾಕ್ಕೊಳ್ಳೋಣ ಅಂತಂದೇಳಿ. ಉದ್ದಿನ ವಡೆ ಹಾಕ್ಕೊಳ್ಳೋಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಅದಿತ್ತಲ್ವ ಉದ್ದಿನಬೇಳೆ ಇಟ್ಟು, ಹಾಗೆ ಒಂದು ಸ್ವಲ್ಪ ಕರಿಬೇವು ಒಂದೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಮತ್ತು ಒಂದು ಸ್ವಲ್ಪ ಅಜ್ವಾನ, ಏನು ಹಾಕ್ಕೊಂಡಿಲ್ಲ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಕಟ್ ಮಾಡ್ಕೋಬೇಕು. ಬಟ್ ನನಗೇನಾಗಿತ್ತು ಅಂದರೆ, ಗುರುವಾರ ಅಲ್ವಾ, ಒಪ್ಪತ್ತಿದ್ದೆ. ಯಾವಾಗಲೂ ಇವ್ರ ಹತ್ರ ಮಾತಾಡಿದರೆ ಒಪ್ಪತ್ತಿದ್ದೀನಿ ಅಂದರೆ ಹಣ್ಣು ಏನಾದರೂ ಬಿಸ್ಕೆಟ್ ಹಂಗೆ ತಂದಿಟ್ಟು ಹೋಗ್ತಿದ್ರು, ಹಾಲು ಹಂಗೆ ಏನಾದರೂ ಕುಡಿಯೋಕ್ಕೆ ಚಹಾ ಅಂತ. ಮಾತಾಡಿಲ್ಲ ಅಲ್ವಾ, ಏನು ತಂದಿಟ್ಟೋಗಿಲ್ಲ ಫ್ರೆಂಡ್. ನಿಜ ಸಿಟ್ಟು ಬಂದಿತ್ತು, ಏನು ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಏನು ಚಹಾನು ಕುಡಿದಿಲ್ಲ, ಬಿಸ್ಕೆಟ್ ಹಣ್ಣು ತಿಂದಿದ್ದಿಲ್ಲ ನಾನು. ಯಾವಾಗಾದ್ರೂ ಒಪ್ಪತ್ತಿದ್ರೆ ಬೆಳಿಗ್ಗೆ ಹಾಲು ಕುಡಿದಿರ್ತೀನಿ, ಮತ್ತು ಮಿಡ್ಲ್ ಏನಾದರೂ ಹಣ್ಣು ತಿಂತಿರ್ತೀನಿ ಅಷ್ಟೇ. ಇನ್ನು ರಾತ್ರಿ ಊಟ ಮಾಡ್ತೀನಿ. ಇವಾಗ ಹಣ್ಣೂ ಇದ್ದಿಲ್ಲ, ಹಾಲೂ ಇದ್ದಿಲ್ಲ. ನಾನು ಹೇಳೋದೇನು, ನಾನು ಅಂಗಡಿಗೆ ಹೋಗಲ್ಲ, ತಾಂಬರಕ್ಕೆ ಹೋಗಿದ್ರೂ ನಾನು ಈ ಥರ ಬೇಕು ನನಗೆ ಏನಾದರೂ ಅಂತ ತರಕ್ಕೆ ಹೋಗಲ್ಲ. ಏನಂತ ತಂದಿಟ್ಟಿದ್ರೆ ಮಾಡ್ತೀನಿ ಅಷ್ಟೇ. ಅದಕ್ಕೋಸ್ಕರ ತುಂಬ ಹೊಟ್ಟೆ ಹಸಿತಿತ್ತು. ಕೇಕ್ ಮಾಡಿದ್ದೆ, ಬಟ್ ನನಗೇನಕ್ಕೆ ನಾನೇ ಮಾಡಿದ್ದೀನಲ್ವ, ಅದು ಎಗ್ಗು ಮಿಕ್ಸಿ ಹಾಕಿ ಆ ಸ್ಮೆಲ್ ನೋಡಿ ತಿನ್ನಂಗೆ ಆಗಿದ್ದಿಲ್ಲ. ನಾನು ಆಮೇಲೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ತಿಂದಿದ್ದೀನಿ. ಈಗ ಎಡಿಟ್ ಮಾಡ್ತಿದ್ದೀನಲ್ವ, ಈಗ ಹೇಳ್ತಿದ್ದೀನಿ, ನೆಕ್ಸ್ಟ್ ಡೇ ತಿಂದಿದ್ದೆ. ಇನ್ನು ಅದಕ್ಕೋಸ್ಕರ ನಾನು ಅದಕ್ಕೆ ಉದ್ದಿನ ವಡೆಗೆ ಏನು ಹಾಕಿದ್ದಿಲ್ಲ, ಸಿಂಪಲಾಗಿ ಅಷ್ಟೇ ಹಾಕ್ಕೊಂಡಿದ್ದೆ. ಇನ್ನು ಉದ್ದಿನ ವಡೆ ಹಾಕ್ಕೊಂಡು ಬೇಸ್ ಅಲ್ಲೇ ಇನ್ನೂ ಒಂದೊಂದು ಹಾಕ್ಕೊತಿದ್ದೀನಿ, ಹಂಗೆ ತಿಂತಿದ್ದೀನಿ. ಅಷ್ಟು ಹೊಟ್ಟೆ ಹಸ್ಬಿಟ್ಟಿದ್ದು ಫಸ್ಟ್ ಟೈಮು. ಆಮೇಲೆ ಏನು ಅನಿಸಿಲ್ಲ, ಮಾತಾಡಿದರೆ ಸ್ವಲ್ಪ ತಂದಿಟ್ಟು ಹೋಗ್ತಿದ್ರು ನೋಡಿ ಅನ್ನಷ್ಟು ಆಗಿತ್ತು. ಆಮೇಲೆ ಸುಮ್ಮನೆ ಆಗ್ಬಿಟ್ಟು ಏನು ಮಾಡೋಕ್ಕಾಗಲಿಲ್ಲ. ಹಾಗೆ ಒಂದು ಸ್ವಲ್ಪ ಫೀಲ್ ಆಗ್ತಿತ್ತು, ಮಾತಾಡ್ಸಿದ್ರೆ ಹೇಳಿದ್ರೆ ತಂದಿಟ್ಟು ಹೋಗ್ತಿದ್ರು ನೋಡ ಅಂತ. ಏನೋ ಫ್ರೆಂಡ್, ನಾನಾಗೆ ಸೋಲಕ್ಕೆ ಇಷ್ಟ ಇಲ್ಲ. ಅದು ನನ್ನ ತಪ್ಪಿಲ್ಲ ಅಂದರೆ ನಾನು ಸೋಲಕ್ಕೆ ಇಷ್ಟ ಇಲ್ಲ. ಅವ್ರು ಎಷ್ಟು ಮಾತಾಡ್ಸೋದೇ ಇರಲಿ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಜಗಾಡ್ದಂಗೆಲ್ಲ ಒನ್ ಟೈಮೂ ಸಾರಿ ಕೇಳಲ್ಲ. ನಾನು ತಪ್ಪೇ ಇರಲ್ಲ, ನಾನಕ್ಕೆ ಮಾತಾಡ್ಸ್ಲಿ ಅಂತ. ಹೆಣ್ಮಕ್ಳು ಜಂಬ ನಿಮಗೆ ಅಂತಿರ್ತಾರೆ, ಬೇರೆಯವ್ರದ್ದೇನು ಗೊತ್ತಿಲ್ಲ. ನಾನಂತೂ ನಾನು ಏನೋ ಫ್ರೆಂಡ್, ನಾ ಊರಾಗ ಮಾತಾಡ್ಸಿದ್ರೆ ನಾನು
ಮಾತಾಡ್ತೀನಿ. ನಾನಾಗಿ ಯಾರ ಹತ್ರ ಇವ್ರಂತಲ್ಲ ಯಾರ ಹತ್ರನೂ ಮಾತಾಡ್ಸೋಕೆ ಹೋಗಲ್ಲ. ಅಂದರೆ ಒಂದು ಸ್ವಲ್ಪ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಡಿಗ್ನಿಟಿ ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಅವ್ರ ಹತ್ರ ನಾನು ಹೋಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅವರಾಗಿ ಬಂದು ನಾನು ಅವಲೇ ಒಬ್ಬರು ನಮ್ಮ ಹತ್ರ ಮಾತಾಡ್ತಿದ್ದಾರೆ ಅಂದರೆ ಅವ್ರ ಬಿಹೇವಿಯರು ಅವ್ರದ್ದೆಲ್ಲ ನಮಗೆ ಗೊತ್ತಾಗುತ್ತಲ್ವ. ಆ ಥರ ಜನರ ಹತ್ರ ನಾನಾಗಿ ಮಾತಾಡೋಕೆ ಹೋಗ್ತೀನಿ. ಆ ಥರ ಮೇಂಟೈನ್ ಅದೆಲ್ಲ ಮಾಡ್ತಿರ್ತಾರಲ್ವ, ಡಿಗ್ನಿಟಿ ಮೇಂಟೈನ್ ಮಾಡ್ತಿರ್ತಾರೋ ಆ ಥರದವ್ರ ಹತ್ರ ನಾನು ಹೋಗೋದೇ ಇಲ್ಲ. ನಾನೇನೋ ನನ್ನ ಕೆಲಸನೇ ಅಂತಂದೇಳಿ ಎಷ್ಟು ಟೈಮ್ ಹೇಳ್ತಾರೆ, ನಾನೇ ಬರ್ಬೇಕು ನಿನ್ನ ಹತ್ರ ಮಾತಾಡೋ. ಒಂದು ಟೈಮ್ ಸೋಲಲ್ಲ, ನಾನು ಸೋಲಲ್ಲ ಫ್ರೆಂಡ್. ನೀವು ಈ ಥರ ಇರ್ತೀರಾ ಗಂಡು ಮಕ್ಕಳು, ನಮ್ಮದೇ ತಪ್ಪಾಗಿರಲಿ ಬಿಡಲಿ. ನಮ್ಮ ಹಸ್ಬೆಂಡ್ ಹತ್ರ ನಾವಂತ ಯಾಕೆ, ನಮ್ಮದು ಒಂಥರ ಹೆಣ್ಮಕ್ಳು ಸ್ವಾಭಿಮಾನ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲರೂ ಅಂದ್ಕೊಂಡಿದ್ದೀನಿ. ನನಗೆ ಅನಿಸಿರುತ್ತೆ ನಾನೇ ಈ ಥರ ಮಾಡ್ತೀನೇನೋ ಅಂತಂದೇಳಿ. ಬಟ್ ಎಲ್ಲರೂ ಆ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಯಾವತ್ತೂ ಹೋಗಿಲ್ಲ, ನಾನಂತೂ ಹೋಗೋದೇ ಇಲ್ಲ ಫ್ರೆಂಡ್, ಮಾತಾಡ್ಸೋಕೆ ಹೋಗೋದಿಲ್ಲ. ಅವರೇ ಮಾತಾಡ್ಸೋ ಹ್ಞೂ ಅಂತೀನಿ ಅಷ್ಟೇ. ಇನ್ನು ಇದೂ ಆಗ್ತಿತ್ತಲ್ವ, ಇನ್ನು ಇದಕ್ಕೆ ಜೊತೆಗೆ ಇನ್ನೇನು ಮಾಡಬೇಕಂತಿತ್ತು, ಸಾರು ಏನಾದರೂ ಮಾಡೋಣ, ಚೆನ್ನಾಗಿ ಅನ್ನ ಸಾರು ಉದ್ದಿನವಡೆ ತಿಂದರೆ ಚೆನ್ನಾಗಿರುತ್ತಲ್ವ ಮತ್ತೆ ಅಂದ್ಕೊಂಡೆ. ಟೈಮ್ ಅಷ್ಟಿದ್ದಿಲ್ಲ ಫ್ರೆಂಡ್ಸ್, ಹಾಗಾಗಿ ಈ ಕಡೆ ಉದ್ದಿನವಡೆ ಮಾಡ್ಕೊತಿದ್ದೆ, ಆ ಕಡೆ ಅನ್ನಕ್ಕೆ ಇಟ್ಟಿದ್ದೆ. ಆಮೇಲೆ ನೆನೆಸ್ಕೊಂಡು ಮನೇಲಿ ಫ್ರಿಜ್ಜಲ್ಲಿ ಏನಿತ್ತು ನೋಡೋಣ ಅಂದರೆ ತರಕಾರಿ ಇದ್ದು, ಬಟ್ ಅವು ತರಕಾರಿ ಇನ್ನೇನು ಬೇಕು ಫ್ರೆಂಡ್ಸ್ ನನಗೆ, ಹಾಗಾಗಿ ನಾನು ತರಕಾರಿ ಹಂಗೆ ಇಟ್ಟಿದ್ದೆ. ಆಮೇಲೆ ಕ್ಯಾಪ್ಸಿಕಮ್ ಇತ್ತು, ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಿಬಿಡೋಣ, 2 ಇತ್ತು ಸರಿ ಆಗ್ಬಿಡುತ್ತೆ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಅಂತಂದೇಳಿ ಕ್ಯಾಪ್ಸಿಕಮ್ ಚಿತ್ರಾನ್ನನೂ ಮಾಡಿದ್ದೀನಿ. ಆ ವಿಡಿಯೋನೂ ಇದೆ. ಇನ್ನು ಸಖತ್ತಾಗಿತ್ತು ಫ್ರೆಂಡ್ಸ್ ವಡೆ ಮತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾತ್ರ ಸಖತ್ತಾಗಿತ್ತು. ಒಂಥರ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಮಾಮೂಲಿ ಚಿತ್ರಾನ್ನಕ್ಕಿಂತ. ಅದು ಒಂದು ಮಿಡ್ಲ್ ಬರುತ್ತಲ್ವ, ಒಂಥರ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಇನ್ನು ವಡೆ ಊಟ ಸಖತ್ತಾಗಿತ್ತು ಫ್ರೆಂಡ್, ನಿಜವಾಗ್ಲೂ ವಡೆನೂ ಹೊಟ್ಟೆ ಹಸ್ದಾಗ ಏನು ಹಂಗೆ ಇದು ಒಂದು ಹಾಕಿದ್ದೀನಲ್ವ, ಇದಿಷ್ಟು ಒಂದೊಂದು ಹಂಗೆ ತಿನ್ಕೊಂಬಿಟ್ಟಿನ ಅಲ್ಲೇ. ಆಮೇಲೆ ಊಟ ಮಾಡೋಕ್ಕೆ ಹೋಗ್ತೀನಿ, ಊಟನೇ ಹೋಗೋದು, ಯಾಕಂದರೆ ವಡೆ ತಿಂದುಬಿಟ್ಟಿದ್ದೆ ಅಲ್ವ, ಹಾಗಾಗಿ ಊಟನೂ ಹೋಗಿದ್ದಿಲ್ಲ. ಇನ್ನು ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡೋಕ್ಕೆ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಚಿತ್ರಾನ್ನ ನಾರ್ಮಲ್ ಏನೇನು ಮಾಡ್ತೀವಿ ಹಾಕ್ಕೊತೀವಲ್ವ. ಒಬ್ಬೊಬ್ಬರು ಚಿತ್ರಾನ್ನ ಹೆಂಗೆ ಮಾಡ್ತಾರೆ ಅಂದರೆ ಶೇಂಗಾ ಬೀಜ ಹುರಿದು ಅಲ್ಲಬೇಳೆ ಇದು ಮದುವೆಯಲ್ಲಿ ದೇವ್ರ ಪ್ರಸಾದ ಕೊಡ್ತಾರಲ್ವ, ಶೇಂಗಾ ಬೀಜ ಹುರಿದು ಎಣ್ಣೆ ಕಾಸಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ಇದೆಲ್ಲ ಹಾಕಿ ಅಷ್ಟೇ ಮಾಡ್ತಾರೆ ಫ್ರೆಂಡ್ಸ್. ನಾವು ಸ್ವಲ್ಪ ಜಾಸ್ತಿ ಎಲ್ಲ ಟ್ರಾವೆಲ್ ಊರುಗಳಿಗೆಲ್ಲ ಹೋಗೋದು, ನಮ್ಮಪ್ಪ ಅದೇ ಥರ ಮಾಡ್ತಿದ್ದೆ, ಅದೊಂದು ಚೆನ್ನಾಗಿರುತ್ತೆ. ಬಟ್ ನನಗೇನು ಈ ಥರ ಇಷ್ಟ, ಹಾಗಾಗಿ ಈರುಳ್ಳಿ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ಮು. ಟೊಮೊಟೊ ಒಂದು ಸ್ವಲ್ಪ ಕೊಯ್ದಿದ್ದೆ. ಯಾವಾಗಲೂ ಚಿತ್ರಾನ್ನ ಮಾಡಬೇಕಂದ್ರೆ ಫಸ್ಟ್ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ಟೊಮೊಟೊ ಹಾಕಿದರೆ ಚೆನ್ನಾಗಿ ಸಿಗುತ್ತೆ. ಇಲ್ಲಾಂದರೆ ಅದ್ರ ಜೊತೆಗೆ ಬೆಂದು ಒಂಥರ ಅನ್ನ ತಿನ್ನೋದನ್ನ ಉಳ್ಳುಳ್ಳು ಬರಲ್ಲ ಫ್ರೆಂಡ್ಸ್. ಹಾಗಾಗಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕ್ಯಾಪ್ಸಿಕಮ್ಮು ಈ ಥರನೇ ಉದ್ದುದ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿನ ಆ ಥರನೇ ಮಾಡ್ಕೊಂಡಿದ್ದೆ, ಇಲ್ಲ ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಬೋದು. ನಾನು ಇಲ್ಲ ಆ ಥರ ಕಟ್ ಮಾಡ್ಕೊಂಬಿಟ್ಟಿದ್ದೆ. ಇನ್ನು ಇದಕ್ಕೆ ಇನ್ನೇನಿಲ್ಲ, ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಬಂದು ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಬೋದು. ಬಟ್ ನಾನು ಹಾಕ್ಕೊಂಡಿಲ್ಲ ಅಂದ್ಕೊತೀನಿ, ಅಂತ ಹೇಳಿದ್ನಲ್ವ ಬೇಗ ಮಾಡ್ಕೋಬೇಕಂತ ನಾನು ಹಾಕ್ಕೊಂಡಿದ್ದಿಲ್ಲ. ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೋಬೋದು, ನಾನು ಹಾಕ್ಕೊಂಡಿಲ್ಲ ಅಂದ್ಕೊತೀನಿ. ಅದನ್ನೆಲ್ಲ ಇಷ್ಟೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಕ್ಯಾಪ್ಸಿಕಮ್ ಚಿತ್ರಾನ್ನ. ಇನ್ನು ಇದಕ್ಕೆ ಅನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ರೆಡಿ ಆಗಿಬಿಡುತ್ತೆ. ಇನ್ನು ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಮುಚ್ಚಿ ಅದು ಬೆಂದ್ಕೊಳ್ಳಿ ಅಂತ ಬಿಟ್ಟು ಬಂದೆ. ಇನ್ನು ನಾನು ಕೇಕ್ ಮಾಡಿದ್ದೀನಲ್ವ, ಇನ್ನು ನನ್ನ ಮಗ ಅಂತೂ ತಾಸಿಗೆ ಅಮ್ಮ ಕೇಕ್ ಅಂತಂದೇಳಿ ಇನ್ನು ಸ್ವಲ್ಪ ಅಷ್ಟಕ್ಕೆ ಖಾಲಿನೇ ಆಗಿಬಿಡ್ತೀನಿ, ಸ್ವಲ್ಪ ಇತ್ತು. ಇನ್ನು ಅದೆಲ್ಲ ಚೆನ್ನಾಗಿ ಬೆಂದಿತ್ತಲ್ವ. ಇನ್ನು ಇದು ಅನ್ನ, ಇದು ಮೇನ್ ಮಾಡೋಕ್ಕೆ ಅನ್ನ ಫ್ರೆಂಡ್. ಬೆಳಗ್ಗೆ ಎಷ್ಟೊಂದು ಅಂದರೆ ಅಷ್ಟೊಂದು ಹಂಗೆ ಇತ್ತು ತೊಂಗಳನ್ನ ನಂಬಕ್ಕೇನು ಬೆಳಿಗ್ಗೆ ಮಾಡಿದ್ದ ಅನ್ನ ಇದು ಹಂಗೆ ಇತ್ತು. ಈ ಥರ ಚಿತ್ರಾನ್ನ ಮಾಡಿಬಿಡೋಣ ಅಂತಂದೇಳಿ ನಾನು ಅಂದ್ಕೊಂಡಿದ್ದೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದರೆ ಆಯಿತು. ಇನ್ನು ನಾನು ಫಸ್ಟಿಗೆ ನಾನು ಊಟ ಮಾಡೋಣ ಅಂದ್ಕೊಂಡ್ಬಿಟ್ಟಿದ್ದೆ. ಬಟ್ ನಾನೇನು ಆಗ್ಬಿಟ್ಟಿತ್ತು ಅಂದರೆ ಫುಲ್ ಟೈಮೇ ಆಗಿಬಿಟ್ಟಿತ್ತು. ಯಾಕಂದರೆ ಕೇಕು ಎಲ್ಲ ಮಾಡಿ ಒಡೆ ಹಾಕೋಕ್ಕೆ ಟೈಮ್ ಆಗಿಬಿಟ್ಟಿತ್ತು, ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು. ಇನ್ನು ಇದೆಲ್ಲ ಕಟ್ ಮಾಡ್ಕೊಂಡು ಆಗತ್ತೆ ಅಡುಗೆಲ್ಲ. ನಾನು ನನ್ನ ಹಸ್ಬೆಂಡ್ ಬರ್ತಡೆಗೆ ಊಟ ಮಾಡಿಬಿಡೋಣ ಅಂದರೆ ಇನ್ನು ನನ್ನ ಅಡುಗೆನೇ ಆಗಿದ್ದಿಲ್ಲ. ಅವಾಗೇ ಬಂದುಬಿಟ್ರು. ಆಮೇಲೆ ಅವರು ಸುಮ್ಮನೆ ಹಂಗೆ ಮಾತಾಡ್ತಾರಲ್ವ, ಇನ್ನೂ ಅಡುಗೆ ಆಗಿಲ್ಲ ಅನ್ನಪ್ಪ ಪ್ರಿಯ ಅಂತಂದು ಹೇಳ್ತಿದ್ರೆ ನಾನೇನು ಅಂದಿದ್ದೆ, ಸುಮ್ಮನೆ ಇದ್ದೆ. ಇನ್ನು ಚಿತ್ರಾನ್ನ ಮತ್ತು ವಡೆ ಇಷ್ಟೇ ಫ್ರೆಂಡ್ಸ್. ನೈಟ್ ಅಡುಗೆ ಇಷ್ಟಿತ್ತು ನಂದು ಇವತ್ತಿನ ರೋಟೀನ್. ಒಂಥರ ಬೋರಿಂಗ್ ವ್ಲಾಗ್ ಅನ್ಕೊತೀನಿ ಫ್ರೆಂಡ್. ನಾನೇ ಫಸ್ಟ್ ಟೈಮು ಇಷ್ಟು ವ್ಲಾಗ್ ಮಾಡಿನಂದ್ರೆ ನನ್ನ ಫೇಸ್ ತೋರಿಸ್ಲಾರ್ದ ಮಾಡಿದ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ಸ್.